ಓಕೆ, ಅವ್ರು ಅಡುಗೆ ಮಾಡ್ತಾ ಇರಲಿ. ಇಲ್ಲಿ ನಾವು ಸ್ಪೆಷಲ್ ಆಗಿ ಒಂದು ಐಟಮ್ ಮಾಡೋಣ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಸೂಜಿ ಸಜನಿ ಅಂತ. ಸೂಜಿ ಅಂದರೆ ರವೆ, ಸಜನಿ ಅಂದರೆ ಪ್ರಿಯತಮೆ. ಯಾರಾದರೂ ಹೆಣ್ಣುಮಕ್ಕಳು ಇದನ್ನು ಗಂಡಂದ್ರಿಗೆ ಮಾಡಿಕೊಟ್ಬಿಟ್ರೆ ಅವರ ಗಂಡಂದ್ರಿಗೆ ನಿಜವಾಗ್ಲೂ ಸಜನಿ ಆಗ್ಬಿಡ್ತಾರೆ. ಸೊ ಸೂಜಿ ಸಜನಿ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ನಮ್ಮ ಭಾಗ್ಯಲಕ್ಷ್ಮಿ ಅವರ ಸೂಜಿ ಅಂದರೆ ರವೆ, ಬನ್ಸಿ ರವಿಯನ್ನು ಬಳಸಿದ್ದೀನಿ. ಇದನ್ನು ಹುರಿದಿಟ್ಕೊಂಡಿದ್ದೀನಿ. BMT ಮಸಾಲ ಅವರ ಬಿರಿಯಾನಿ ಪಲಾವ್ ಮಸಾಲ ಬಳಸ್ತಾ ಇದ್ದೀನಿ. ಬೊಂಬಾಟ್ ಭೋಜನದ ಗರಂ ಮಸಾಲ, ಬೊಂಬಾಟ್ ಭೋಜನದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಳಸ್ತಾ ಇದ್ದೀನಿ. ಮತ್ತು ತರಕಾರಿಗಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಸದ್ಯಕ್ಕೆ ಆಲೂಗಡ್ಡೆ, ಬಟಾಣಿ, ಸೀಮೆ ಬದನೆಕಾಯಿ ತರಕಾರಿಯನ್ನು ಬಳಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಕ್ಯಾರೆಟ್ ಬಳಸ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ತರಕಾರಿಗಳು ಇಷ್ಟಪಡ್ತೀರೋ ಆ ತರಕಾರಿಗಳನ್ನು ಹೆಚ್ಚಿ ಬೇಯಿಸಿ ತಯಾರು ಮಾಡ್ಕೋಬೇಕು. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗೋಡಂಬಿ ಒಂದಷ್ಟನ್ನು ಹುರಿದು ಇಟ್ಕೊಂಡಿದ್ದೀನಿ ತುಪ್ಪದಲ್ಲಿ. ಅದೇ ರೀತಿ ಈರುಳ್ಳಿ ಕೂಡ ಎಣ್ಣೆಯಲ್ಲಿ ಕರೆದು ಬ್ರೌನ್ ಕಲರ್ ಆಗುತ್ತಲ್ಲ, ಕ್ಯಾರಮಲೈಸ್ ಆಗಿರುತ್ತೆ ಈರುಳ್ಳಿ, ಅಂಥ ಈರುಳ್ಳಿಯನ್ನು ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೊಸರು, ಭಾಗ್ಯಲಕ್ಷ್ಮಿ ಅವರ ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಮತ್ತು ಸಾಸಿವೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ತೆಂಗಿನಕಾಯಿ ತುರಿ, ಸ್ವಲ್ಪ ಎಣ್ಣೆ, ಇವೆಲ್ಲ ನಮ್ಮ ಇವತ್ತಿನ ಅದ್ಭುತವಾದ ಸೂಜಿ ಸಜನಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ಸೂಜಿ ಸಜನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟು ಇಲ್ಲಿ ನೀರು ಕುದೀತಾ ಇದೆ ಬಾಣಲೆನಲ್ಲಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ಹೇಳಿದೆ ನಾವು ಮಾಡೋದೇ ಬೇರೆ, ಊರಿಗೆ ಒಂದು ದಾರಿ ಆದರೆ ಎಡವಟ್ಟಂಗೆ ಒಂದು ದಾರಿ, ನಮ್ಮ ಸ್ಟೈಲೇ ಬೇರೆ. ಸೊ ಇಲ್ಲಿ ನೀರು ಕುದೀತಾ ಇದೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಹುರಿದು ಇಟ್ಕೊಂಡಿರ್ತಕ್ಕಂಥ ರವೆ ಹಾಕ್ತೀನಿ. ಚೆನ್ನಾಗಿ ಕಲಕಬೇಕು, ಗಂಟಾಗ್ದಿರೋ ಹಾಗೆ. ಈ ರವೆ ಆ ನೀರಲ್ಲಿ ಬೇಯಬೇಕು. ಒಂದು ರವೆಗೆ 3 ನೀರು ಬಳಸಿದ್ರೆ ಸಾಕು. ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಣ.
ಇದನ್ನು ಕೂಡ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು. ಹೇಳ್ತಿದ್ದ ಹಾಗೆ ನಂದಾಗೆ ಮೇಲೆ ಓಕೆ, ಇದು ಮುಕ್ಕಾಲಷ್ಟು ಬೆಂದಿದೆ. ಇದನ್ನು ತೆಗೆದು ಬೇರೆ ಪ್ಲೇಟ್ಗೆ ಹಾಕೊಂಡ್ಬಿಡೋಣ. ಒರೆಸಿ ಅದು. ಹಾಕ್ಬಿಡಿ ಹಂಗೆ. ಈಗ ಸೂಜಿ ಸಜನಿಗೆ ಬೇಕಾಗಿರೋ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಓಕೆ, ಅದರ ಮೇಲೆ ಒಂದು ಪ್ಯಾನ್ ಇಡೋಣ. ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕೋಣ. ಜೊತೆಗೆ ಒಂದು ಸ್ವಲ್ಪ ಎಣ್ಣೆ. ಬೇಗ ಎಲ್ಲರೂ ಬಹುಶಃ ನಾನು ಉಪ್ಪಿಟ್ಟು ಮಾಡ್ತೇನೆ ಅನ್ಕೊಂಡ್ರಿ ಅಲ್ವಾ? ಇದೇನು ಹುಚ್ಚಂತರ ನೀರಿಗೆ ರವೆ ಹಾಕ್ತೇನೆ ಫಸ್ಟು, ಒಗ್ಗರಣೆ ಮಾಡಿಲ್ಲ ಅಲ್ವಾ? ಅದಕ್ಕೆ ಹೇಳಿದ್ದು, ಊರಿಗೆ ಒಂದು ದಾರಿ ಆದರೆ ಎಡವಟ್ಟಂಗೆ ಒಂದು ದಾರಿ, ನಮ್ಮದೇ ಬೇರೆ. ಇದು ನಮ್ಮದೇ ಅಡುಗೆ, ಸೂಜಿ ಸಜನಿ. ಒಂದು ಸಲ ಇದನ್ನು ತಿಂದು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಓಕೆ, ಸೊ ಈಗ ಎಣ್ಣೆ ಕಾದಿದೆ, ಇದಕ್ಕೆ ಸ್ವಲ್ಪ ಇಂಗು ಹಾಕೋಣ. ಇದು ಆಪ್ಷನಲ್ಲು, ಹಿಂಗೆ ಬಳಸದೇ ಇರೋರು ಹಾಕ್ಕೊಳ್ದೇ ಇರೋ ನಡೆಯುತ್ತೆ. ಬಟ್ ಹಿಂಗೆ ಹಾಕಿದ್ರೆ ಒಂದು ವಿಶೇಷವಾದ ಘಮ ಬರುತ್ತೆ, ಅದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ, ಇದಕ್ಕೆ ಉದ್ದಿನ ಬೇಳೆ, ಕಡಲೆಬೇಳೆ. ಇದಕ್ಕೆ ನಾನು ನಮ್ಮ ಭಾಗ್ಯಲಕ್ಷ್ಮಿ ಅವರ ಉದ್ದಿನ ಬೇಳೆ ಮತ್ತೆ ಕಡಲೆಬೇಳೆ ಬಳಸ್ತಾ ಇದ್ದೀನಿ.
ಹಸಿಮೆಣಸಿನ್ಕಾಯಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ ಆ ದೇವು ಕೊಟ್ಟ ಕಣ್ಣ ಕರಿಬೇವಿನ ಸೊಪ್ಪು, ಈರುಳ್ಳಿ, ತೊಂದ್ರೆ ಇಲ್ಲ ಪಂಕಜ ನಿಂದೆ ಎಲ್ಲ ಪಂಕಜ ನಾವ್ ನಿಮ್ಮೋರೆ ಪಂಕಜ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಪುದೀನ ಸೊಪ್ಪು ಒಂದು ಸ್ವಲ್ಪ, ಈಗ ಇದಕ್ಕೆ BMT ಮಸಾಲ ಅವರ ಬಿರಿಯಾನಿ ಪಲಾವ್ ಮಸಾಲ, ನಿಮ್ಮೂರಲ್ಲಿ ಟಮಟೆನ ಹೊಡೆಯೋಕೆ ಚಾನ್ಸಸ್ ಇದು ಒಂದು ಟೇಬಲ್ ಸ್ಪೂನ್ ಅಷ್ಟು, ಬೊಂಬಾಟ್ ಭೋಜನದ ಗರಂ ಮಸಾಲ, ತೊಂದ್ರೆ ಇಲ್ಲ ಇದು ಒಂದು 3/4 ಟೀ ಸ್ಪೂನ್ ಅಷ್ಟು, ಬೊಂಬಾಟ್ ಭೋಜನದ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು 1 ಟೀ ಚಮಚದಷ್ಟು, ಆ ದೇವು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ಇದನ್ನ ಇದರಲ್ಲಿ ಚೆನ್ನಾಗಿ ಹುರಿಬೇಕು ಎಣ್ಣೆನಲ್ಲಿ. ಆ ಪುಡಿಯ ಘಾಟ್ಗಳೆಲ್ಲ ಹೋಗೋ ತನಕ ಹುರಿಬೇಕು. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ತರಕಾರಿ, ಜವಾನಿ ಯೂಸ್ ಇಲ್ಲ ನೀನು ಶಕೀರಾ ನಂಬರ್ 1 ನೀವೇನೆ ಅನ್ನೋದು ನಮ್ಮ ವಿಚಾರ ಎಂತ ಮಾತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಆಗಲೇ ನಾವು ರವೆಗೆ ಉಪ್ಪು ಹಾಕಿದ್ದೀವಿ, ಸೊ ನೋಡಿಕೊಂಡು ಉಪ್ಪು ಹಾಕಬೇಕು. ತರಕಾರಿಗಳಿಗೆ ಉಪ್ಪು ಬೇಕಾಗಿರೋದ್ರಿಂದ ಒಂದ್ ಸ್ವಲ್ಪ ಉಪ್ಪು, ಒಂದೂರಲ್ಲಿದ್ದ ಒಬ್ಬ ರಾಜ, ಇನ್ನೊಂದು ಅವನೊಬ್ಬ ರಾಜ, ಒಂದೂನು ಇರುತ್ತಾನೆ ರಾಜ. ಆಜ ಆಜ ಓಕೆ. ಈಗ ನಾವು ಇದನ್ನ ಆಫ್ ಮಾಡ್ಬಿಡೋಣ, ಇದು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಕನ್ನಡ ತಾಯಿಗೆ ನನ್ನ ನಿಯತ್ತು ದೊಡ್ಡೋರ್ ಹೇಳೋರೆ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವ್ರು ಮತ್ತೆ ಬಾಂಡ್ಲೆ ತಗೊಳ್ಳೋಣ. ನಿಮ್ಮಿಂದಾನೆ ನಮ್ಮೆದೆ ಉಸಿರು ಅಭಿಮಾನಿಗಳೇ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ನಿಮ್ಮಿಂದಾನೆ ನಮ್ಮೆದೆ ಉಸಿರು ಓಕೆ, ಸಾಕ್ರಿ ಅದೇನಿದೆ. ಈಗ ಒಂದು ಪಾತ್ರೆ ತಗೋಬೇಕು. ಈ ಪಾತ್ರೆ ಒಳಗೆ ಫಸ್ಟು 1 ರೌಂಡು ನಾವು ಮಾಡಿರುವ ಪಲ್ಯ ಹಾಕಬೇಕು. ಇದನ್ನ ಪೂರ್ತಿ ಪಾತ್ರೆ ತಳದಲ್ಲಿ ಹರಡಬೇಕು.
ಸೇವಿಸುವ ಭಾಗ್ಯ ನನದು ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ ನಂಗ್ಯಾವ ಅಡ್ರೆಸ್ ಬೇಕಾಗಿಲ್ಲ ನಾನೆಂದು ಕನ್ನಡದ ಇದ್ರ ಮೇಲೆ ಮೊಸರು, ಈ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡಿರ್ಬೇಕು, ಗಂಟಿಲ್ದೇ ಇರೋಂಗೆ ಬೀಟ್ ಮಾಡ್ಕೊಂಡಿರ್ಬೇಕು. ಈ ಮೊಸರನ್ನ ಒಂದ್ ಸ್ವಲ್ಪ ಹಾಕ್ಬೇಕು. ಚಿಕ್ಕವನು ನೋಡಿ ನಿಮ್ಮ ಈ ಸೇವಕನನ್ನು ನೆಟ್ಟು ಹೇಳುವೆ ಮಾವುತವನ್ನು ಒಟ್ಟು ಕನ್ನಡದ ಮಾವುತ ನಾನು ಅಭಿಮಾನಿಗಳೇ ನಮ್ಮನ ದೇವರು ನೀವೇ ನಂಗೆ ಹೆಸರಿಟ್ಟವರು ಇದ್ರ ಮೇಲೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ರವೆ ಹರಡೋಣ. Jaggu coming, coming, coming. Tiger roaring, roaring, roaring. ಚೆಕ್ ಚೆಕ್ ಸೌಂಡ್ ಕನ್ಸೋಲ್ ಸ್ವಲ್ಪ ಟೈಮಿಂಗ್ ಇದನ್ನ ಹಾಕಿ ಡಿಸ್ಪ್ಲೇ ಮಾಡಿ ಪ್ಲೀಸ್. ಸೊ 12 minutes 53 seconds ಇದೆ ಅಡಿಗೆ ಮಹಾರಾಣಿಯರೇ ನಿಮ್ಮ ಈ ಒಂದು round ರೌಂಡ್ ಮುಗಿಯೋದಕ್ಕೆ. ರವೆ ಹಾಕಿದ್ಮೇಲೆ ಮತ್ತೆ ಇದ್ರ ಮೇಲೆ ತರಕಾರಿ ಹಾಕ್ಬೇಕು. ಜಗ್ಗು ಬಂದ ಸೀದಾ ನಿಲ್ಲೋ ದಾದಾ ಬಂದ ಶೋಕಿ ಆವಾಸ್ ಬ್ಯಾಡ ಕಂದ ಧಮ್ಕಿ ಎಲ್ಲ ಜಗ್ಗು ಚಂದ ದುನಿಯಾರೆ ದುನಿಯಾ ಜಗ್ಗು ದುನಿಯಾರೆ ದುನಿಯಾರೆ ಇದ್ರ ಮೇಲೆ ಮತ್ತೆ ಮೊಸರು, ಮತ್ತೆ ಇದ್ರ ಮೇಲೆ ರವೆ. ಫೀಲ್ಡಲ್ಲಿ ತಿಳಿದವರೆಲ್ಲ ಕರೆಯುತ್ತಾರೆ ಕರಿಯ ಅಂತ ಬಜಾರಲ್ಲಿ ಬುದ್ಧಿವಂತರು ಒಪ್ಕೊಂಡವ್ರೆ ಸುಲ್ತಾನ್ ಅಂತ ಕೈಯೇ ಒಂದ್ ಲಾಂಗು ಎದ್ದೆದ್ದ ಬಾಂಗು ಯಾವ್ದಕ್ಕೂ ಗ್ಯಾಪು ಸ್ವಲ್ಪ ಮೇಂಟೈನ್ ಮಾಡೋಲೆ ಜಗ್ಗು ಸಿಂಗಲ್ಲು ಗುಂಡಿಗೆ ಡಬಲ್ಲು ದುಶ್ಮನ್ನು ಗುಂಪಲ್ ಬಂದ್ರು ಗೋವಿಂದಾರೆಲೆ ಕಾಲ್ ಮಾಸ್ ವಿ ಕಾಲ್ ಹಿಮ್ ಬಾಸ್ ಎದೆ ಮೇಲೆ ಬ್ಯಾಚು ಹಾಕೊಂಡ್ ಸರಿ ಇದ್ರ ಮೇಲೆ ಕರೆದಿರ್ತಕ್ಕಂಥ ಈರುಳ್ಳಿ ಅದನ್ನ ಉದುರಿಸ್ಬೇಕು. ದಾದಾ ಬಂದ ಕ್ಯೂ ಅಲ್ಲಿ ಹಿಂಗೂ ಬಂದ ಹಾರ ಹಾಕೋ ಒನ್ ಬೈ ಒಂದ ಹಾಗೆ ಕರೆದಿರೋ ಗೋಡಂಬಿ, ಇದು ಆಪ್ಷನಲ್, ಬೇಕಾದ್ರೆ ಹಾಕಬಹುದು, ಇಲ್ಲ ನೋಡು ನಂಗೆ ಗೋಡಂಬಿ ಇಷ್ಟ ಅದಕ್ಕೆ ಹಾಕಿದ್ದೀನಿ. ಎಲ್ಲರೂ ಹಾಕ್ಬೇಕು ಅಂತೇನು ರೂಲ್ ಇಲ್ಲ. ಈಗ ಬಹಳ ಇಂಪಾರ್ಟೆಂಟ್, ಇದಕ್ಕೆ ದಮ್ ಕಟ್ಟಬೇಕು. ದಮ್ ಕಟ್ಟೋದು ಅಂದ್ರೆ ದುಶ್ಮನ್ ಬಂದ್ರು ಇದ್ರ ಮೇಲೆ ಒಂದು ಮುಸ್ಲ ಇಟ್ಟು ಬಾಜಿಗೆ ದೋಸ್ತ ನಿಂತ್ರು ಜಗ್ಗು ಗೋಧಿ ಹಿಟ್ಟು ಕಲ್ಸ್ಕೊಂಡಿರ್ಬೇಕು. ಓಕೆ, ಈ ಮುಚ್ಚಳ ಮತ್ತೆ ಪಾತ್ರೆ ಎರಡು ಅಂಟ್ಕೊಳ್ಳೋ ಹಂಗೆ ಇದರಿಂದ ಸೀಲ್ ಮಾಡಬೇಕು. ಈಗ ಇದನ್ನ ಕುದೀತಾ ಇರೋ ನೀರು ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡು ಅದ್ರ ಮೇಲೆ ಅದನ್ನ ಇಟ್ಬಿಡ್ಬೇಕು. ಓಕೆ, ಗೋಧಿ ಹಿಟ್ಟು ಗಟ್ಟಿಗಾಗಿದೆ ಅಂದ್ರೆ ಒಳಗಡೆ ಆಗಿದೆ ಅಂತ ಅರ್ಥ. ಇದನ್ನ ತೆಗೆದ್ಬಿಡೋಣ. ಇದೋಕೆ
DJ Sachin. Go. ಇದು ಆ್ಯಕ್ಚುಲಿ ಹಿಂಗೆ ಕಟ್ ಮಾಡಿ ಹಿಂಗೆ ತಗೋಬೇಕು, ಹಂಗಿರುತ್ತೆ ನೋಡೋಕ್ಕೆ. ಈಗ ಇದನ್ನು ನಾನು ಮಿಕ್ಸ್ ಮಾಡಿಬಿಡ್ತೀನಿ ಎಲ್ರಿಗೂ ಕೊಡೋದಕ್ಕೆ. So funky, man. ಇದಕ್ಕೆ ಕೊತ್ತಂಬರಿ ಸೊಪ್ಪಲ್ಲಿ ಒಂಚೂರು ಅಲಂಕಾರ ಮಾಡ್ಬಿಡೋಣ. ಸೂಪರ್. ಬಿರಿಯಾನಿ ಸಜಿನಿ. Production. ಎಲ್ಲ ಜೋರ ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ ಹೊಡೆದ್ರೆ ಕೊಡೋದು. ಹಲೋ, ನಮ್ಮ ಸ್ಪಾನ್ಸರ್ಸ್ ಎಲ್ಲ ಅವ್ರವ್ರ ಒಪಿನಿಯನ್ ಹೇಳ್ತಾರೆ, ಒಂದೇ ತಗೊಂಡೋಗು. ಪೇಪರಲ್ಲಿ, ಟಿ ವಿಲಿ, ರೇಡಿಯೋದಲ್ಲಿ ಕೇಳಿದ್ದೆ. ಇವತ್ತು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ಸೂಪರ್ ಆಗಿದೆ. ಅವ್ರ ಜೊತೆ ನಾವೂ ಭಾಗಿಯಾಗಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದೀವಿ ನೆಕ್ಸ್ಟ್ ಇದರಲ್ಲಿ. ಸರ್, ತುಂಬ 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 ಸೂಪರ್ ಆಗಿದೆ. ಥ್ಯಾಂಕ್ ಯು. ಸೂಪರ್. ಈ ತಿಂಡಿ ಯಾರು ತಿಂದಿದ್ದಾರೆ ನೋಡ್ರಿ, ಅವರೇ ಹೇಳ್ತಾರೆ ಈಗ.